ವಾಹಿನಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ಓಂ ಶಾಂತಿ. ಜ್ಞಾನಾಮೃತ ಈ ಸಂಚಿಕೆಗೆ ತಮಗೆಲ್ಲರಿಗೂ ಸಹಿತವಾಗಿ ಸ್ವಾಗತವನ್ನು ಬಯಸ್ತಾನೆ. ಈ ಸಂಚಿಕೆಯಲ್ಲಿ ನಾವು ಸಾರ್ವತ್ರಿಕ ಮೌಲ್ಯಗಳು ಅಂತ ಹೇಳಿದರೆ ಎಲ್ಲರೂ ಅಳವಡಿಸ್ಕೊಳ್ಬೇಕಾಗಿರ್ತಕ್ಕಂಥ ಮೌಲ್ಯಗಳನ್ನು ಕುರಿತು ಚಿಂತನೆ ಮಾಡೋಣ. ಅವ್ರು ಜನಸಾಮಾನ್ಯರಿರ್ಬೋದು, ಆಡಳಿತಗಾರರಿರ್ಬೋದು, ವಿಜ್ಞಾನಿಗಳಿರ್ಬೋದು, ಯಾರೇ ಇರ್ಬೋದು, ಎಲ್ಲರೂ ಅಳವಡಿಸ್ಕೊಳ್ತಕ್ಕಂಥ ಸಾರ್ವತ್ರಿಕ ಮೌಲ್ಯಗಳಿರ್ತವೆ. ಈಗ ಸಾಮಾನ್ಯವಾಗಿ ನಾವು ನೋಡಿದರೆ ನಾವು ಕೆಲವು ಮೌಲ್ಯಗಳನ್ನು ಕೆಲವು ಧರ್ಮಕ್ಕೆ ಸೀಮಿತ ಮಾಡ್ತೀವಿ. ಅದು ತಪ್ಪು. ಮೌಲ್ಯಗಳು ಯಾವಾಗಲೂ ಯೂನಿವರ್ಸಲ್ ಇನ್ ಕ್ಯಾರೆಕ್ಟರ್ ಅಂತೇಳಿ ಕರಿತೀವಿ. ಮೌಲ್ಯಗಳು ಯಾವಾಗಲೂ ಸಾರ್ವತ್ರಿಕವಾಗಿರ್ತಕ್ಕಂಥವು, ಪ್ರತಿಯೊಬ್ಬರೂ ಅವುಗಳನ್ನು ಅಳವಡಿಸ್ಕೊಳ್ತಕ್ಕಂಥದ್ದು. ಈಗ ನಾವು ಸಮಾಜದಲ್ಲಿ ಬದುಕಬೇಕು, ಹೌದು. ಹಾಗೆ ಸಮಾಜದ ಶಾಂತಿಯನ್ನು ಕದಡದಾಗೆ ನೋಡ್ಕೊಳ್ಬೇಕು. ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಇರಬೇಕು. ಡೂ ಅನ್ ಟು ಅದರ್ಸ್ ಆ್ಯಸ್ ಯು ವುಡ್ ಡನ್ ಟು ಯು ಅಂತ. ಅಂದರೆ ನೀನು ಬದುಕ್ತಿದೀಯಾ ಅಂದಮೇಲೆ ಇನ್ನೊಬ್ಬರು ಬದುಕುವ ಅವಕಾಶವನ್ನು ನೀವು ಕಲ್ಪಿಸ್ಕೊಡ್ಬೇಕು. ಅದು ಭಾಳ ಮುಖ್ಯ. ಡೂ ಅನ್ ಟು ಅದರ್ಸ್ ಅಂದರೆ ನೀನು ಬದುಕ್ತಿದೆಯಾ, ಹೌದು, ಹಾಗೆಯೇ ಇನ್ನೊಬ್ಬರು ಬದುಕಬೇಕಲ್ವೇ. ಅದಕ್ಕೋಸ್ಕರವಾಗಿ ನಿನಗೆ ಬದುಕುವ ಹಕ್ಕಿದ್ದಾಗ ಇನ್ನೊಬ್ಬರಿಗೂ ಬದುಕುವ ಅವಕಾಶ ಇದೆ ಅನ್ನುವುದನ್ನು ತಿಳಿದುಕೊಂಡು ನಾವು ಸಮಾಜದಲ್ಲಿ ಬದುಕಬೇಕಾಗ್ತದೆ. ಆಗ ನಾನು ಇನ್ನೊಬ್ಬರ ಹಕ್ಕನ್ನು, ಇನ್ನೊಬ್ಬರ ಅವಕಾಶಗಳನ್ನು ಯಾವುದೇ ರೀತಿಯಲ್ಲಿ ತೊಂದರೆಗೊಳಗಾಗದಂತೆ, ಘಾಸಿಗೊಳಪಡಿಸದಂತೆ ನಾನು ಸಮಾಜದಲ್ಲಿ ಬದುಕಬೇಕಂತ ಹೇಳಿದರೆ, ಸೊ ದೆರ್ ಶುಡ್ ಬಿ ಎ ಲಿಮಿಟೇಷನ್ಸ್ ಅಂತೇಳಿ ಕರಿತೀವಿ. ನಮಗೆ ಸ್ವಾತಂತ್ರ್ಯ ಇದೆ, ಹೌದು, ಬಟ್ ಲಿಮಿಟೆಡ್ ಲಿಬರ್ಟಿ ಅಂತೇಳಿ ಕರಿತೀವಿ. ಅಂದರೆ ನಿರ್ಬಂಧಿತ ಸ್ವಾತಂತ್ರ್ಯ, ನಮಗೆ ಕಂಟ್ರೋಲ್ಡ್ ಲಿಬರ್ಟಿ. ಅಂದರೆ ನಿರ್ಬಂಧಿತ ಸ್ವಾತಂತ್ರ್ಯವಿದೆ ಹೊರತು ನಮಗೆ ಪರಿಪೂರ್ಣ ಸ್ವಾತಂತ್ರ್ಯ ಇಲ್ಲ. ಪರಿಪೂರ್ಣ ಸ್ವಾತಂತ್ರ್ಯ ಎಲ್ಲಿರ್ತದೆ? ಇಫ್ ಯು ಗೋ ಟು ಜಂಗಲ್ ಯು ಕ್ಯಾನ್ ಎಂಜಾಯ್ ಇಟ್. ನೀನಲ್ಲಿ ಕಾಡಿಗೆ ಹೋಗು, ನಿನಗೆ ಇಷ್ಟ ಬಂದಂಗಿರು, ಯಾರು ಕೇಳೋದಿಲ್ಲ. ಆದರೆ ಸಮಾಜದಲ್ಲಿ ಇದ್ದೀವಿ ಅಂದಮೇಲೆ ಸೊ ವಿ ಹ್ಯಾವ್ ಟು ಫಾಲೋ ಸಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆ್ಯಂಡ್ ಆಲ್ಸೋ ದಿ ಕಸ್ಟಮ್ಸ್ ಆ್ಯಂಡ್ ಯೂಸೇಜಸ್. ಅಂದರೆ ರೂಢಿ, ಸಂಪ್ರದಾಯ, ಪರಂಪರೆ, ಸಾಮಾಜಿಕ ವ್ಯವಸ್ಥೆ, ಸಾಮಾಜಿಕ ಮೌಲ್ಯಗಳು, ಹಾಗೆಯೇ ಸರ್ಕಾರ ಮಾಡಿರ್ತಕ್ಕಂಥ ಕಾನೂನುಗಳು, ಇವೆಲ್ಲದರ ನಡುವೆ ನಾವು ಬದುಕಬೇಕಾಗ್ತದೆ. ಇದನ್ನೇ ಬಸವಣ್ಣವರು 12ನೇ ಶತಮಾನದಲ್ಲಿ ಒಂದು ಮಾತನ್ನು ಹೇಳಿದರು. ಕಲಬೇಡ, ಕುಲಬೇಡ, ಉಸಿಯ ನುಡಿಯಲು ಬೇಡ, ಅನ್ಯರ ಕಂಡು ಅಸಹ್ಯ ಪಡಬೇಡ ಅಂತ ಹೇಳಿದರು. ಅಂದರೆ ಇಲ್ಲಿ 7 ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ನೋಡಿ, ಇಡೀ ವೇದಗಳ ಸಾರವಿರ್ಬೋದು, ಪುರಾಣಗಳ, ವೇದಾಂತಗಳ ಅಥವಾ ಎಲ್ಲ ಧರ್ಮಗಳ ಸಾರವನ್ನು ಕೇವಲ ಒಂದೇ ಒಂದು ವಚನದಲ್ಲಿ ನಮಗೆ ಕಟ್ಟಿಕೊಡ್ತಾರೆ. ಕಳಬೇಡ, ಕೊಲಬೇಡ. ಅಂದರೆ ಈ 2 ಮಾತುಗಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಂದರೆ ಕಳ್ಳತನ ಮಾಡೋದು ಬೇಡ ಅಂತ. ಅಂದರೆ ಇಲ್ಲಿ ಕಳ್ಳತನ ಅಂದರೆ ವಸ್ತುಗಳ ಕಳ್ಳತನವೇ ಅಲ್ಲ. ನಾವು ಮನಸ್ಸನ್ನು ಕದಿತೀವಿ, ಮನಸ್ಸನ್ನು ನಿಂದನೆ ಮಾಡ್ತೀವಿ, ಅವಹೇಳನ ಮಾಡ್ತೀವಿ. ಅಂದರೆ ಅವರ ಶಾಂತಿಯನ್ನು ನಾವು ಕಿತ್ಕೊಳ್ತೀವಿ, ಅವ್ರ ನೆಮ್ಮದಿಯನ್ನು ನಾವು ಕಿತ್ಕೊಳ್ತೀವಿ, ಅಥವಾ ಇನ್ನೊಬ್ಬರ ಸೃಜನಶೀಲತೆಯನ್ನು ನಾವು ಕಿತ್ಕೊಳ್ತೀವಿ, ಅಥವಾ ಇನ್ನೊಬ್ಬರ ಕ್ರಿಯೇಟಿವಿಟಿಯನ್ನು, ಪಾಸಿಟಿವಿಟಿಯನ್ನು, ಹೀಗೆ ಅನೇಕ ಮೌಲ್ಯಗಳನ್ನು ನಾವು ಕದಿತೀವಿ. ಹಾಗಾಗಿ ಬಸವಣ್ಣವರು ಆ ಕಾಲದಲ್ಲೇ ಈ ಮಾತನ್ನು ಹೇಳಿದರು. ಅಂದರೆ ಅವರೊಂದು ಇನ್ನೊಂದು ವಚನದಲ್ಲಿ ಒಂದು ಮಾತನ್ನೇ ಹೇಳ್ತಾರೆ ಅವರು. ಅದರ ಉದ್ದೇಶ ಏನಂತ ಹೇಳಿದರೆ, ಕಳಬೇಡ, ಕೊಳಬೇಡ ಈ ವಚನಕ್ಕೆ ಪೂರಕವಾಗಿರ್ತಕ್ಕಂಥದ್ದು. ಅಂದರೆ ನಾವು ಬಟ್ಟೆ ಮಾಸಿದೊಡೆ ನಾವೇನು ಮಾಡ್ತೀವಿ? ಅಗಸನಿಗೆ ಕೊಡ್ತೀವಿ. ಶರೀರ ಮಾಸಿದೊಡೆ ಏನು ಮಾಡ್ತೀವಿ? ಮಜ್ಜನವ ಮಾಡ್ತೀವಿ. ಹಾಗೆ ಮನವೇ ಮಾಸಿದೊಡೆ ಅಂತ. ಅಂದರೆ ಮನಸ್ಸೇ ಮಲಿನಗೊಂಡಾಗ ಏನು ಮಾಡೋದು? ಅದಕ್ಕೆ ಆಧ್ಯಾತ್ಮ ಒಂದೇ ದಾರಿ, ಕೂಡಲ ಸಂಗಮ ದೇವ ಅಂತ ಮಾತನ್ನು ಅವ್ರು ಹೇಳ್ತಾರೆ. ಹಾಗಾಗಿ ನಾವು ಇಲ್ಲಿ ಕಳಬೇಡ ಅಂತ ಹೇಳಿದರೆ ಕೇವಲ ನಾವು ವಸ್ತುಗಳನ್ನು ಕದಿಯೋದಲ್ಲ. ವಸ್ತುಗಳನ್ನು ಕದಿಯೋದು ಕಳ್ಳನೆ. ಆನೆ ಕದ್ರು ಕಳ್ಳನೆ, ಅಡಿಕೆ ಕದ್ರು ಕಳ್ಳನೆ ಅಂತ ಹೇಳ್ತೇವೆ ನಾವು. ಹಾಗೆಯೇ ಇನ್ನೊಬ್ಬರ ಬದುಕಿನಲ್ಲಿ ನಾವು ಮೂಗು ತೂರಿಸಬಾರ್ದು. ಅದನ್ನು ಬಸವಣ್ಣವ್ರು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನೊಬ್ಬರಿಗೆ ಬದುಕುವ ಅವಕಾಶ ಇದೆ ಅವರಿಗೆ. ಅವರು ತಮ್ಮಿಷ್ಟದಂತೆ ಬದುಕ್ತಾರೆ. ಅಂದರೆ ಅವ್ರಿಗೆ ಅವ್ರದ್ದೇ ಆದ ಸಿದ್ಧಾಂತಗಳು, ಅವ್ರದ್ದೇ ಆದ ಮೌಲ್ಯಗಳು, ಅವರು ನಂಬಿಕೊಂಡಂತಹ ಪಾರಂಪರಿಕ ಅಥವಾ ರೂಢಿ ಸಂಪ್ರದಾಯಗಳಿರ್ತದೆ. ಹಾಗಾಗಿ ಕಳಬೇಡ ಅಂತ ಹೇಳಿದರೆ ನಾವು ವಸ್ತುಗಳನ್ನು ಕಳ್ಳತನ ಮಾಡಬಾರ್ದು. ಅದರ ಜೊತೆಯಲ್ಲಿ ಇನ್ನೊಬ್ಬರ ಮನಸ್ಸನ್ನು, ಅವರ ಶಾಂತಿಯನ್ನು, ಅವರ ನೆಮ್ಮದಿಯನ್ನು ಕದಡಬಾರ್ದು. ಅದಕ್ಕೆ ನಾವು ಆಡುವ ಮಾತು ಹೇಗಿರಬೇಕು ಅಂತ ಹೇಳ್ಬಿಟ್ಟು ಸರ್ವಜ್ಞನು ಹೇಳ್ತಾನೆ, ಬಸವಣ್ಣವರು ಹೇಳ್ತಾರೆ. ನಾವು ಆಡುವ ಮಾತು ಹೇಗಿರಬೇಕು? ಅದು ಸ್ಫಟಿಕದ ಸಲಾಕೆ ಅಂತಿರಬೇಕು, ಲಿಂಗ ಮೆಚ್ಚಿ ಅಹುದೆನಬೇಕು ಅಂತ ಹೇಳ್ತಾರೆ. ಅದನ್ನೇ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ
ಆ, ಮೆಲ್ಲಗೆ ಮಾತನಾಡು, ಮಧುರವಾಗಿ ಮಾತನಾಡು ಅನ್ನುವ ಮಾತನ್ನು ಹೇಳ್ತಾರೆ. ಅಂದರೆ ನಾವು ಏನನ್ನಾದರೂ ಮಾತನಾಡಬೇಕಾದ್ರೆ ಅದನ್ನು ನಿಧಾನವಾಗಿ ಮಾತನಾಡಬೇಕು, ಮೆಲ್ಲಗೆ ಮಾತನಾಡಬೇಕು, ಮಧುರವಾಗಿ ಮಾತನಾಡಬೇಕು ಅಂತೇಳಿ ಕರೀಲಾಗ್ತದೆ. ಅಂದರೆ ನಾವು ಆಡುವ ಮಾತೇನಿರ್ತದೆ ಇನ್ನೊಬ್ಬರ ಮೇಲೆ ಪರಿಣಾಮವನ್ನು ಅದು ಬೀರ್ತದೆ. ಹಾಗೆ ನಮ್ಮ ವರ್ತನೆಗಳು ಇನ್ನೊಬ್ಬರ ಮೇಲೆ ಪರಿಣಾಮವನ್ನು ಬೀಳ್ತದೆ. ಹಾಗೆಯೇ ನಮ್ಮ ಆಲೋಚನೆಗಳು ಅಥವಾ ನಂಬಿಕೆಗಳು ಸಹಿತ ಇನ್ನೊಬ್ಬರ ಮೇಲೆ ಪರಿಣಾಮನ ಬೀಳ್ತದೆ. ಹಾಗಾಗಿ ಇನ್ನೊಬ್ಬರ ನಂಬಿಕೆಗಳಿರ್ಬೋದು, ಇನ್ನೊಬ್ಬರ ಆಲೋಚನೆಗಳಿರ್ಬೋದು, ಅಥವಾ ಇನ್ನೊಬ್ಬರ ವರ್ತನೆಗಳಿರ್ಬೋದು, ಅವು ಯಾವುದ್ರ ಮೇಲೂ ನಾವು ದುಷ್ಪರಿಣಾಮ, ಇಲ್ಲಿ ಪರಿಣಾಮ ಎರಡು ಇರ್ತದೆ, ಒಳ್ಳೆಯ ಪಾಸಿಟಿವ್ ಪರಿಣಾಮನೂ ಇರ್ತದೆ, ನೆಗೆಟಿವ್ ಪರಿಣಾಮನೂ ಇರ್ತದೆ. ಹಾಗಾಗಿ ಪಾಸಿಟಿವ್ ಪರಿಣಾಮ, ಸಕಾರಾತ್ಮಕವಾಗಿರ್ತಕ್ಕಂಥ ಒಂದು ಪರಿಣಾಮ ಬೀರುವ ರೀತಿಯಲ್ಲಿ ನಿಮ್ಮ ಮಾತುಗಳಿರಬೇಕು ಅಂತ. ಅಂದರೆ ನೀವು ಯಾವ ರೀತಿ ಮಾತನಾಡಬೇಕು, ನೀವು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ಸ್ಫಟಿಕದ ಸಲಾಕೆಯಂತಿರಬೇಕು ಅಂತ ಹೇಳ್ತಾರೆ. ಅಂದರೆ ಕೇವಲ ಮಾತಿಗಷ್ಟೇ ಅಲ್ಲ, ನಮ್ಮ ವರ್ತನೆಗಳು ಸಹಿತ ಅದೇ ರೀತಿಯಲ್ಲಿ ಸಹ್ಯವಾಗಿರಬೇಕು ಅಂತೇಳಿ. ಅಂದರೆ ಇದೆಲ್ಲವೂ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಯಾವುದಕ್ಕೆ, ಕಳಬೇಡ ಅಂತಕ್ಕಂಥದ್ದು. ಹಾಗಾಗಿ ನಾವು ನಮ್ಮ ಮನಸ್ಸನ್ನು ಎಷ್ಟು ಸಂತೋಷವಾಗಿಡಬೇಕು, ನೆಮ್ಮದಿಯಿಂದ ಇಡಬೇಕು, ಸುಂದರವಾಗಿರಬೇಕು ಅಂತ ಬಯಸ್ತೀವೋ, ಹಾಗೆಯೇ ಇನ್ನೊಬ್ಬರ ಬದುಕಿನಲ್ಲಿ, ಇನ್ನೊಬ್ಬರ ಜೀವನದಲ್ಲಿ ನಾವು ಆಟ ಆಡಬಾರ್ದು. ಕೊಲ್ಲಬೇಡ. ಅವರು ಬಸವಣ್ಣವರು ಇರ್ತಕ್ಕಂಥದ್ದು ಕೇವಲ ಪ್ರಾಣಿ ಹಿಂಸೆ ಅಷ್ಟೇ ಅಲ್ಲ, ಮಾನಸಿಕ ಹಿಂಸೆಯ ಬಗ್ಗೆನೂ ಅವ್ರು ಹೇಳ್ತಾ ಹೋಗ್ತಾರೆ. ಅಂತ ಹೇಳಿದರೆ ನಾವು ಯಾವುದೇ ರೀತಿಯಲ್ಲಿ ಕೊಲ್ಲಬೇಡ ಅಂತ ಹೇಳಿದರೆ ಅದು ಇನ್ನೊಬ್ಬರನ್ನು ಹಿಂಸಿಸಬೇಡ ಅಂತ. ಅದನ್ನು ನೀವು ಮಾತಿನಿಂದಲೂ ಹಿಂಸಿಸಬಾರ್ದು, ಅಥವಾ ಸ್ಥೂಲವಾಗಿಯೂ ನಾವು ಹಿಂಸೆಯನ್ನು ಮಾಡಬಾರ್ದು, ಅಥವಾ ನಿಂದನೆ, ಅಪವಾದ, ಅಥವಾ ಇನ್ನೊಬ್ಬರ ಬಗ್ಗೆ ಗಾಸಿಪ್ಸ್ ಅಂತೇಳಿ ಕರಿತೀವಿ, ಅಂದರೆ ಪುಕಾರುಗಳನ್ನು ಹಬ್ಬಿಸ್ತಕ್ಕಂಥದ್ದು. ಹೀಗೆ ಹಲವಾರು ರೀತಿಯಾಗಿ ಇನ್ನೊಬ್ಬರ ಮನಸ್ಸಿಗೆ ಘಾಸಿಗೊಳಪಡಿಸುವಂತೆ ನಾವೆಲ್ಲರೂ ಸಹಿತವಾಗಿ ಮಾತನಾಡ್ತಾ ಇರ್ತೀವಿ, ವರ್ತನೆಗಳನ್ನು ಮಾಡ್ತಾ ಇರ್ತೀವಿ. ಹಾಗೆ ಕಳಬೇಡ, ಕೊಳ್ಳಬೇಡ, ಹುಸಿಯ ನುಡಿಯಲು ಬೇಡ ಅಂತ. ಇದೇನಿದೆ, ಹುಸಿಯ ನುಡಿಯಲು ಬೇಡ. ಈ ಹುಸಿ ಅಂದರೆ ಸುಳ್ಳು ಅಂತ. ಸುಳ್ಳು ಅಂದರೆ ಒಂದು ರೀತಿಯಾಗಿರ್ತಕ್ಕಂಥ ಇನ್ನೊಬ್ಬರ ಮನಸ್ಸನ್ನು, ಇನ್ನೊಬ್ಬರ ಜೀವನವನ್ನು, ಆಲೋಚನೆಗಳನ್ನು, ಅವರ ಬದುಕನ್ನು ಹಾಳು ಮಾಡ್ತಕ್ಕಂಥ ಅನೇಕ ಸುಳ್ಳುಗಳನ್ನು ಇವತ್ತು ನಾವು ನೋಡ್ತೀವಿ. ಅದರಲ್ಲೂ ವಿಶೇಷವಾಗಿ ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂಥವ್ರು, ಅದು ರಾಜಕಾರಣಿಗಳಿರ್ಬೋದು, ಧರ್ಮದವರಿರ್ಬೋದು, ಅಥವಾ ಸಮಾಜದ ಕಾರ್ಯಕರ್ತರಿರ್ಬೋದು, ಅಥವಾ ಸಮಾಜದ ನಾಯಕರು ಅನ್ನಿಸ್ಕೊಂಡು ಈಗ ಹಲವಾರು ರೀತಿಯಾಗಿರ್ತಕ್ಕಂಥ ನಾಯಕತ್ವವನ್ನು ವಹಿಸ್ಕೊಂಡವರು ಇದ್ದಾರೆ. ಇವರೆಲ್ಲರೂ ಇವತ್ತೇನು ಮಾಡ್ತಿದ್ದಾರೆ, ಪಬ್ಲಿಕ್ ಮೆಮೊರಿ ಅಂತೇಳಿ ನಾವು ಕರಿತೀವಿ, ಸಾರ್ವಜನಿಕ ನೆನಪುಗಳು ಅಂತೇಳಿ ಕರಿತೀವಿ. ಈ ಸಾರ್ವಜನಿಕ ನೆನಪುಗಳು, ಸಾರ್ವಜನಿಕರು ಆಲೋಚನೆ ಮಾಡ್ತಕ್ಕಂಥ ರೀತಿಯನ್ನೇ ಇವತ್ತೇನು ಮಾಡ್ತಿದ್ದಾರೆ ಅಂದರೆ ಪೊಲ್ಯೂಷನ್, ಸೋಷಿಯಲ್ ಪೊಲ್ಯೂಷನ್ ಅಂತೇಳಿ ಕರಿತೀವಿ. ಅಂದರೆ ಸಾಮಾಜಿಕ ಪ್ರದೂಷಣೆ ಅಂತೇಳಿ ಕರಿತೀವಿ. ಸಮಾಜದ ಆಲೋಚನೆಗಳನ್ನೇ ಇವತ್ತು ಪ್ರದೂಷಣೆಗೊಳಪಡಿಸ್ತಾ ಇದ್ದಾರೆ ನಾಯಕರುಗಳು. ಯಾವುದರ ಮೇಲೆ, ಸುಳ್ಳು ಹೇಳೋದ್ರ ಮೇಲೆ. ಈಗ ಒಂದು ಸುಳ್ಳನ್ನು 100 ಸರಿ ಹೇಳಿದರೆ ಅದಕ್ಕೆ ಫ್ರಾನ್ಸ್ನಲ್ಲಿ ಒಬ್ಬ ಮಿನಿಸ್ಟರ್ ಇದ್ದ, ಅವನು ಹೇಳ್ತಾ ಇದ್ದ, ಒಂದು ಸುಳ್ಳನ್ನು 100 ಸರಿ ಹೇಳಿದರೆ ಅವರು ಸತ್ಯ ಅಂತೇಳಿ ಜನ ನಂಬ್ತಾರೆ ಅಂತ. ಹಾಗಾಗಿ ಇವತ್ತು ಸುಳ್ಳುಗಳ ಸರಮಾಲೆಯನ್ನೇ ನಾವು ಸಮಾಜದಲ್ಲಿ ಕಾಣ್ತೀವಿ. ಅದರಲ್ಲಿಯೂ ಸಹಿತವಾಗಿ ನಾವು ಸಮಾಜದಲ್ಲಿ ಭಾಷಣ ಮಾಡುವವರು ಅಂತ ಹೇಳಿದರೆ ಇವತ್ತು ನಮಗೆ ಬಹಳಷ್ಟು ಜನ ಯಾವುದೇ ಹಂಗಿಲ್ದಲೆ, ಯಾವುದೇ ಒಂದು ಲಿಮಿಟೇಷನ್ಸ್ ಇಲ್ದಲೆ, ಯಾವುದೇ ಒಂದು ಸಾಮಾಜಿಕ ಮೌಲ್ಯಗಳು ಇಲ್ಲದೆ ಇವತ್ತು ಜನರ ಮನಸ್ಸನ್ನು ಪ್ರದೂಷಣೆಗೊಳಿಸ್ತಕ್ಕಂಥ ಅನೇಕ ಸುಳ್ಳುಗಳನ್ನು ಇವತ್ತು ಹೇಳ್ತಾ ಇದ್ದಾರೆ. ಹಾಗಾಗಿ ಅದು ಯಾವ ಪರಿಣಾಮವನ್ನು ಬೀರ್ಬೋದು ನೋಡಿ. ಒಂದು ಈ ನಾಯಕರುಗಳು ಅಥವಾ ಧಾರ್ಮಿಕ ನಾಯಕರು ಅಥವಾ ರಾಜಕೀಯ ನಾಯಕರು ಯಾರೇ ಇರ್ಬೋದು, ಅವರು ಸುಳ್ಳುಗಳನ್ನು, ಭಾಷಣಗಳನ್ನು ಮಾಡ್ತಾ ಸಮಾಜದಲ್ಲಿ ಎಲ್ಲ ಥರ ಜನರು ಇರ್ತಾರೆ. ಅವರು ವಿವೇಚನೆಯಿಂದ ಯೋಚನೆ ಮಾಡೋ ಜನ ಇರ್ತಾರೆ, ವಿವೇಕದಿಂದ ಯೋಚನೆ ಮಾಡೋ ಜನ ಇರ್ತಾರೆ, ಇನ್ನು ಕೆಲವರು ಜಸ್ಟ್ ಫಾಲೋಯರ್ಸ್ ಅಷ್ಟೇ. ಆ ನಾಯಕ ಏನು ಹೇಳ್ತಾರೋ ಅದನ್ನು ಫಾಲೋ ಮಾಡ್ತಕ್ಕಂಥ, ಅನುಸರಿಸ್ತಕ್ಕಂಥ ಜನರು ಇರ್ತಾರೆ. ಅವ್ರು ಯಾವುದೇ ಚಿಂತನೆ ಮಾಡಲಿಕ್ಕೆ ಹೋಗಲ್ಲ. ಹಾಗಾಗಿ ಅಂಥವ್ರ ಮೇಲೆ ಇದು ದುಷ್ಪರಿಣಾಮವನ್ನು ಉಂಟು ಮಾಡ್ತದೆ. ಈ ದುಷ್ಪರಿಣಾಮ ಏನು ಮಾಡ್ತದೆ, ಕೆಲವು ಸರಿ ಸಾಮಾಜಿಕ ಶಾಂತಿಯನ್ನು ಕದಡಿ ಅಲ್ಲಿ ಸಮಾಜದಲ್ಲಿ ವಿಧ್ವಂಸಕ ಚಟುವಟಿಕೆಗಳನ್ನು ಸೃಷ್ಟಿ ಮಾಡ್ತದೆ. ಈಗ ಉದಾಹರಣೆಗೆ, ದೇವನೊಬ್ಬ ನಾಮ ಹಲವು, ಇಟ್ಸ್ ಎ ವ್ಯಾಲ್ಯೂ, ಬಹುದೊಡ್ಡ ಮೌಲ್ಯ. ಆದರೆ ನಾವು ಅನೇಕ ದೇವರುಗಳನ್ನು ಸೃಷ್ಟಿಸಿಕೊಂಡು ಅನೇಕ ದೇವರುಗಳನ್ನು ಪೂಜೆ ಮಾಡ್ತಾನೆ,
ಅನೇಕ ರೀತಿಯಾಗಿರ್ತಕ್ಕಂಥ ಯಜ್ಞ ಯಾಗ ಜಪ ತಪಗಳು ಅನೇಕ ರೀತಿಯಾಗಿರ್ತಕ್ಕಂಥದ್ದನ್ನು ಮಾಡಿ ಇವತ್ತು ಜನರ ಮನಸ್ಸನ್ನು ಪ್ರದೂಷಣೆಗೊಳಿಸ್ಬಿಟ್ಟಿದ್ವಿ. ಜನರ ಆಧ್ಯಾತ್ಮಿಕ ಮೌಲ್ಯಗಳೇ ಇವತ್ತು ಯಾವುದು ಆಧ್ಯಾತ್ಮಿಕ ಮೌಲ್ಯ, ಯಾವುದು ಸತ್ಯ, ಯಾವುದು ಸುಳ್ಳು ಅಂತಕ್ಕಂಥದ್ದನ್ನೇ ಇವತ್ತು ಜನರಿಗೆ ನಿರ್ಣಯ ತೆಗೆದುಕೊಳ್ತಕ್ಕಂಥ ಡಿಸ್ಕ್ರಿಮಿನೇಷನ್ ಆ್ಯಂಡ್ ಡಿಸಿಷನ್ ಮೇಕಿಂಗ್ ಅಂತೇಳಿ ಕರಿತೀವಿ. ಈ ಡಿಸ್ಕ್ರಿಮಿನೇಷನ್, ಪರೀಕ್ಷಿಸುವ ಶಕ್ತಿಯನ್ನೇ ಮನುಷ್ಯ ಇವತ್ತು ಕಳ್ಕೊಂಡ್ಬಿಟ್ಟಿದ್ದಾನೆ. ಯಾವುದೇ ವಿಚಾರದಲ್ಲಿರ್ಬೋದು, ಅದು ಎಲ್ಲ ವಿಚಾರಗಳಲ್ಲಿಯೂ ಅವನು ಡಿಸ್ಕ್ರಿಮಿನೇಷನ್ ಅಂದರೆ ವಿಶ್ಲೇಷಣೆ ಮಾಡ್ತಕ್ಕಂತಹ ಅಥವಾ ಪರೀಕ್ಷಿಸ್ತಕ್ಕಂತಹ ವಿಚಾರ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನೇ ನಾವು ಕಳೆದೋಗಿದ್ದಾನೆ. ಯಾಕೆ ಅಂದರೆ ಹುಸಿಯ ನುಡಿಯಲು ಬೇಡ ಅಂತ ಹೇಳಿದರು 12ನೇ ಶತಮಾನದಲ್ಲಿ. ಬಟ್ ನಾವು ಏನು ಮಾಡ್ಕೊಂಡು ಬಂದ್ವಿ, ಬರೀ ಸುಳ್ಳುಗಳನ್ನೇ ಹೇಳ್ತಾ ಬಂದ್ವಿ. ಹಾಗಾಗಿ ಒಂದು ಮಾತನ್ನು ಹೇಳ್ತದೆ, ಐಡಿಯಾಸ್ ರೂಲ್ ದಿ ವರ್ಲ್ಡ್ ಅಂತ. ಅಂದರೆ ವಿಚಾರಗಳು ಜಗತ್ತನ್ನು ಆಳ್ತದೆ ಅಂತ ಹೇಳ್ತೀವಿ. ವಿಚಾರಗಳು ಹೇಗೆ ಜಗತ್ತನ್ನು ಆಳ್ತದೆ? ನಾವು ಸುಳ್ಳುಗಳನ್ನು ಹೇಳ್ತಾ ಹೋದರೆ ಅದನ್ನು ನಂಬ್ಕೊಳ್ತಾರೆ ಜನ, ಅವರ ನಂಬಿಕೆಗಳನ್ನು ಬದಲಾಯಿಸ್ತೀವಿ. ಆಗ ಸಮಾಜದ ನಡುವೆ, ಸಮಾಜದ ಧರ್ಮಗಳ ನಡುವೆ ಇರ್ಬೋದು, ಅಥವಾ ಮತಗಳ ನಡುವೆ ಇರ್ಬೋದು, ಅಥವಾ ಸಂಘಟನೆಗಳ ನಡುವೆ ಇರ್ಬೋದು, ಅಥವಾ ಸಂಸ್ಥೆಗಳ ನಡುವೆ ಇರ್ಬೋದು, ನಾವು ಸುಳ್ಳುಗಳನ್ನು ಹೇಳಿ ಹೇಳಿ ಜನರಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ದ್ವೇಷಾಸೂಯೆಗಳ ಭಾವನೆಗಳನ್ನು ಇವತ್ತು ಹುಟ್ಟು ಹಾಕ್ತಿದ್ವಿ. ಅದು ಒಂದು ಫೈನ್ ಡೇ, ಮುಂದಿನ ದಿನಗಳಲ್ಲಿ ಒಂದು ಫೈನ್ ಡೇ ಏನಾಗುತ್ತೆ ಅಂದರೆ ಔಟ್ ಬ್ರಸ್ಟ್ ಆಗಿಬಿಡ್ತದೆ. ಅದು ಒಂದು ರೀತಿಯಾಗಿರ್ತಕ್ಕಂಥ ಭೂಕಂಪದ ರೀತಿಯಲ್ಲಿ ಹೊರಗಡೆ ಬರ್ತದೆ. ಆಗ ಏನಾಗ್ತದೆ, ಸಮಾಜದಲ್ಲಿ ವಿಧ್ವಂಸಕ ಚಟುವಟಿಕೆಗಳು ನಡೀಲಿಕ್ಕೆ, ಸಾವು ನೋವುಗಳು ಉಂಟಾಗಲಿಕ್ಕೆ, ಅಥವಾ ಒಬ್ಬ ಇನ್ನೊಬ್ಬನ ಕೊಲೆ ಸುಲಿಗೆ ಅತ್ಯಾಚಾರ ಅನಾಚಾರ ಭ್ರಷ್ಟಾಚಾರಗಳನ್ನು ಮಾಡಲಿಕ್ಕೆ ಮನುಷ್ಯನನ್ನು ದ್ವೇಷಿಸಲಿಕ್ಕೆ ಕಾರಣ ಆಗ್ತದೆ. ಹಾಗಾಗಿ ಬಸವಣ್ಣವರು ಆ ಕಾಲದಲ್ಲಿ ಹೇಳಿದ್ದು ಯಾಕೆಂದರೆ ಹುಸಿಯ ನುಡಿಯಲು ಬೇಡ. ನೀನೇನಾದರೂ ತಪ್ಪುಗಳನ್ನು ಸುಳ್ಳುಗಳನ್ನು ಎಣಿತಾ ಹೋದರೆ, ಸುಳ್ಳಿನ ಸರದಾರ ಆದರೆ ನಿನ್ನನ್ನು ನಂಬಿಕೊಂಡಿರ್ತಕ್ಕಂಥ ಜನಗಳು ಅದನ್ನು ನಂಬಿ ಅವರು ದ್ವೇಷಾಸೂಯೆಗಳನ್ನ ಬೆಳೆಸ್ಕೊಂಡು ಸಮಾಜದ ಶಾಂತಿಯನ್ನು ಕದಡ್ತದೆ. ಹಾಗಾಗಿ ಸುಳ್ಳನ್ನು ಹೇಳಬಾರ್ದು ಅಂತಕ್ಕಂಥದ್ದನ್ನು ಅವರು ಬಸವಣ್ಣವರು ಒತ್ತಿ ಹೇಳ್ತಾರೆ. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಅನ್ಯರ ಕಂಡು ಅಸಹ್ಯ ಪಡಬೇಡ. ಎಂತಹ ಅದ್ಭುತವಾಗಿರ್ತಕ್ಕಂಥ ಮಾತು. ಅನ್ಯರನ್ನು ಕಂಡು ನಾವೇನು ಮಾಡ್ತಿದ್ದೀವಿ ಹೊರತು ಜಾತಿ ಧರ್ಮದ ಹೆಸರಿನಲ್ಲಿ ಇವತ್ತು ಇಡೀ ವಿಶ್ವವನ್ನೇ ಎಲ್ಲೋ ಒಂದು ಕಡೆಯಲ್ಲಿ ವಿಭಜನೆ ಅಂದರೆ ಎಲ್ಲೋ ಒಂದು ಕಡೆಯಲ್ಲಿ ವಿಭಿನ್ನವಾಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ಸೃಷ್ಟಿಸಿ ಮನುಷ್ಯನ ನಡುವೆ ಕಂದಕಗಳನ್ನು ಸೃಷ್ಟಿಸಿ ದ್ವೇಷದ ಬೀಜಗಳನ್ನು ಈಗಾಗಲೇ ಬಿತ್ತಿ ಆಗಿದೆ. ಹಾಗಾಗಿ ಅನ್ಯರ ಕಂಡು ಅಸಹ್ಯ ಪಡಬೇಡ ಅಂತ. ಆ ಜಾತಿಯವನು, ಈ ಜಾತಿಯವನು, ಈ ಧರ್ಮದವನು, ಇವನು ಬಡವ ಇದ್ದಾನೆ, ಡೌನ್ ಟ್ರಾಡನ್ ಪೀಪಲ್, ಇವನು ಲೇಬರ್ ಇದ್ದಾನೆ, ಅಥವಾ ಪ್ರೊಫೆಷನ್, ಅವನು ಮಾಡ್ತಕ್ಕಂಥ ಒಂದು ಪ್ರೊಫೆಷನ್ ಕೀಳಾಗಿದೆ, ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂತಹ ಒಂದು ಅಸಹ್ಯ ಪಡ್ತಕ್ಕಂಥ ಮನಸ್ಥಿತಿಯನ್ನು ನಾವು ರೂಪಿಸ್ಕೊಂಡಿದ್ದೀವಿ. ನಮ್ಮ ಭರತ ಭೂಮಿ ಏನಿದೆ ವಸುದೇವ ಕುಟುಂಬಕಂ ಎನ್ನುವ ಮಾತನ್ನು ಬೆಳೆಸ್ಕೊಂಡು ಬಂದಿದ್ದು, ಸಕಲ ಜೀವಾತ್ಮರಿಗೂ ಲೇಸನೇ ಬಯಸ್ತಕ್ಕಂಥ ಒಂದು ಮಾತುಗಳನ್ನು ಮೌಲ್ಯಗಳನ್ನು ಬೆಳೆಸ್ತಕ್ಕಂಥದ್ದು. ನಮ್ಮ ಕುವೆಂಪುರವರು ಸಹಿತವಾಗಿ ವಿಶ್ವ ಮಾನವ ಪ್ರಜ್ಞೆ ಅಂತೇಳಿ ನಾವು ಕರೆದ್ವಿ. ಅದನ್ನೇ GS ಶಿವರುದ್ರಪ್ಪನವರು ಸಹಿತವಾಗಿ ಮಾನವೀಯ ಪ್ರಜ್ಞೆಯನ್ನು ಹೇಳ್ತಕ್ಕಂಥದ್ದು. ಹಾಗಾಗಿ ಅಂಥ ಒಂದು ಪ್ರಜ್ಞೆಯನ್ನು ಇವತ್ತು ನಾವು ಕಳ್ಕೊಳ್ತಿದ್ವಿ. ಬೇರೆಯವರನ್ನು ನೋಡಿ, ಅವರ ಬಟ್ಟೆಗಳನ್ನು ನೋಡೋ, ಅವರ ಜಾತಿಯನ್ನು ನೋಡೋ, ಅಥವಾ ಅವರಿರ್ತಕ್ಕಂಥ ಒಂದು ಬಡತನವನ್ನು ನೋಡೋ, ಅಥವಾ ಅವರು ಇರ್ತಕ್ಕಂಥ ಒಂದು ಮಾನಸಿಕವಾಗಿರ್ತಕ್ಕಂಥ ಶಿಕ್ಷಣದ ಕೊರತೆಯಿಂದಲೋ ಯಾವುದೋ ಕಾರಣಕ್ಕಾಗಿ ಸಾಮಾನ್ಯ ಜನರಾಗಿ, ಸಾಮಾನ್ಯ ನಾಗರಿಕರಾಗಿ ಬದುಕ್ತಿದ್ದಾರೆ. ಆ ಸಾಮಾನ್ಯ ನಾಗರಿಕರ ಬಗ್ಗೆ ನಾವು ಅಸಹ್ಯ ಪಟ್ಕೊಳ್ತಾ ಇದ್ದೀವಿ. ಇವನಾರವನೆನ್ನದೆ ಇವ ನಮ್ಮವನೆನ್ನಿರಿ ಅನ್ನುವ ಮಾತನ್ನು ಬಸವಣ್ಣವರು ಹೇಳಿದ್ರು. ಎಂಥ ಅದ್ಭುತವಾಗಿರ್ತಕ್ಕಂಥ ಮಾತು. ಜಗತ್ತಿನಲ್ಲಿ ಯಾರೂ ಸಹಿತವಾಗಿ ಬೇರೆಯವರಲ್ಲ. ಯಾಕೆ ಅಂತ ಹೇಳಿದ್ರೆ ಜಗದೇಕ ಒಡೆಯನಾಗಿರ್ತಕ್ಕಂಥ ಪರಮಾತ್ಮನು ಒಬ್ಬನೇ ಆಗಿದೆ. ನಾವು ಇವತ್ತು ಅನೇಕ ದೇವರುಗಳನ್ನು ಸೃಷ್ಟಿ ಮಾಡಿಕೊಂಡು ಆ ಒಬ್ಬ ಪರಮಾತ್ಮನನ್ನು ಮರೆತುಬಿಡಿ. ದೇವನೊಬ್ಬ ನಾಮ ಹಲವು ಅಂತ ಹೇಳಿ ಶರಣರು ಹೇಳಿದರು. ಆ ಪರಮಾತ್ಮ ಏನಿದ್ದಾನೆ ಪರಮಧಾಮ ನಿವಾಸಿ ಪರಂಜ್ಯೋತಿ ಸ್ವರೂಪನಾದ ಶಿವ ಪರಮಾತ್ಮ ಒಬ್ಬನೇ ಇದ್ದಾನೆ. ಹಾಗಾಗಿನ ಆ ಒಬ್ಬ ಪರಮಾತ್ಮನ ಮಕ್ಕಳು ನಾವೆಲ್ಲ. ಆ ಒಬ್ಬ ಪರಮಾತ್ಮನ ಮಕ್ಕಳಾದಮೇಲೆ ನಾವೆಲ್ಲರೂ ಪರಸ್ಪರ ಏನಾಗಿದ್ದೀವಿ? ಸಹೋದರ ಸಹೋದರಿಯರಿದ್ದೀವಿ. ಯಾವಾಗ ನಾವು ಸಹೋದರ ಸಹೋದರಿಯರಿದ್ದೀವಿ ಅಂದರೆ ವಸುದೇವ ಕುಟುಂಬಕಂ ಅಂದರೆ ಇಡೀ ಜಗತ್ತಿನಲ್ಲಿರ್ತಕ್ಕಂಥವರೆಲ್ಲರೂ ಒಂದೇ ಕುಟುಂಬ. ಆ ಕಪ್ಪಿರಲಿ ಬಿಳುಪಿರಲಿ
ಅಥವಾ ಯಾವುದೇ ಜಾತಿ ಧರ್ಮ, ಯಾವುದೇ ಉದ್ಯೋಗ ವ್ಯವಸ್ಥೆ, ಅವರ ಬಡತನ ಶ್ರೀಮಂತಿಕೆ ಎಲ್ಲವೂ ಯಾವುದನ್ನೂ ಸಹಿತವಾಗಿ ನಾವು ಎಣಿಸದೆ ಅವನನ್ನು ಒಂದು ಆತ್ಮನೆಂದು ತಿಳಿಬೇಕು. ಒಳಗೆ ಸುಳಿವಾತ್ಮನು ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣರಾಮನಾಥ ಅಂತ. ಅಂದರೆ ವ್ಯಾಸಭೂತಿಯ ಮಗ ಮಾರ್ಕಂಡೇಯ ಅವನೇ ಬೇರೆಯವನು, ಹಾಗೆ ವಿಶ್ವಾಮಿತ್ರ ಅವನು ಬೇರೆಯವನು. ಎಲ್ಲರೂ ಸಹಿತವಾಗಿ ಸಾಧನೆಯಿಂದ ಏನಾದರೂ ಅವರು ಶ್ರೇಷ್ಠರಾದರು. ಹಾಗಾಗಿನ ಯಾರೂ ಹುಟ್ಟಿದಾಗ ಯಾರೂ ಶ್ರೇಷ್ಠರಿರೋದಿಲ್ಲ. ಶಿಕ್ಷಣ ಪಡೆದು ಅಧ್ಯಯನ ಮಾಡಿ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಅವರು ಶ್ರೇಷ್ಠತೆಯನ್ನು ಪಡಿತಾ ಹೋಗ್ತಾರೆ. ಹಾಗಾಗಿನ ಇಡೀ ಜಗತ್ತಿನಲ್ಲಿ ಎಲ್ಲರನ್ನು ಇವತ್ತು ನಮ್ಮ ಪ್ರಧಾನಿಗಳು ಹೇಳ್ತಿರ್ತಾರೆ ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಅಂತೇಳಿ. ಅಂದರೆ ಸಬ್ಕೆ ಸಾಥ್ ಎಲ್ಲರ ಜೊತೆಯಲ್ಲಿ ನಾವು ಹೋಗಬೇಕು. ಅಂದರೆ ರಾಷ್ಟ್ರೀಯ ವಾಹಿನಿ ಅಂತ ಕರಿತೀವಿ, ಅಥವಾ ಸಮಾಜದ ಮುಖ್ಯ ವಾಹಿನಿ ಅಂತ ಹೇಳಿ ನಾವು ಕರಿತೀವಿ. ಈ ಸಮಾಜದ ಮುಖ್ಯ ವಾಹಿನಿಯಲ್ಲಿ ನಾವೆಲ್ಲರೂ ಹೋಗಬೇಕಾಗಿದೆ. ಈ ರಾಷ್ಟ್ರದ ಮುಖ್ಯ ವಾಹಿನಿಯಲ್ಲಿ, ಅಂದರೆ ಮುಖ್ಯ ವಾಹಿನಿ ಅಂದರೆ ಯಾವುದು? ನಮ್ಮ ಅಸ್ಮಿತೆ ಅಂತೇಳಿ ಕರಿತೀವಿ. ಅಸ್ಮಿತೆ ಅಂದರೆ ಒಂದು ಭಾರತೀಯತೆ ಎನ್ನುವುದೊಂದು ಅಸ್ಮಿತೆ. ನಾವು ಭಾರತದ ನಿವಾಸಿಗಳು, ಭಾರತದ ಪ್ರಜೆಗಳು ಅಂದಮೇಲೆ ನಾವೆಲ್ಲರೂ ಆ ಒಂದು ಎಂತಕ್ಕಂಥ ಭಾವನೆಯನ್ನು ನಾವು ಬೆಳೆಸಿಕೊಳ್ಬೇಕಾಗ್ತದೆ. ಹಾಗಾಗಿನ ಕಳಬೇಡ ಕೊಲಬೇಡ ಕುಸಿಯ ನುಡಿಯಲು ಬೇಡ, ಅನ್ಯರ ಕಂಡು ಏನು ಮಾಡಬೇಡ ಅಸಹ್ಯ ಪಡಬೇಡ, ಇದಿರ ಅಳಿಯಲು ಬೇಡ. ಅಂದರೆ ಇದಿರ ಅಳಿಯಲು ಬೇಡ ಅಂದರೆ ಪಾಪ ಏನೋ ತಪ್ಪು ಮಾಡಿರ್ತಾನೆ, ಏನೋ ಸಹಜವಾಗಿರ್ತದೆ, ಅದನ್ನು ನೀವು ಎದುರುಗಡೆ ನೀವು ಬೈಯೋದಾಗಲಿ ಎದುರುಗಡೆ ಅವನು ನಿಂದನೆ ಮಾಡೋದಾಗಲಿ ಮಾಡಿ, ಇದಿರ ಅಳಿಯಲು ಬೇಡ. ಹೀಗಾಗಿ ಇಂತಹ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ನಮಗೆ 12ನೇ ಶತಮಾನದಲ್ಲಿ ಹೇಳಿದರು. ಈಗ ಈಶ್ವರಿ ವಿಶ್ವವಿದ್ಯಾಲಯ ಮತ್ತೆ ಅದೇ ಪಾಠವನ್ನು, ಶರಣರು ನುಡಿದಂತಹ ಪಾಠವನ್ನು ಭಗವಂತನಾಗಿರ್ತಕ್ಕಂಥ ಪರಮಾತ್ಮನು ಈ ಸೃಷ್ಟಿಯಲ್ಲಿ ದಿವ್ಯ ಅಲೌಕಿಕ ಅವತರಣೆಯನ್ನು ಮಾಡಿ ಇವತ್ತು ಪ್ರಜಾಪಿತ ಬ್ರಹ್ಮ ಮತ್ತು ಬ್ರಹ್ಮ ಕುಮಾರ ಕುಮಾರಿಯರ ಮೂಲಕವಾಗಿ ಈ ವಸುದೇವ ಕುಟುಂಬಕಂ ವಿಶ್ವದ ಒಂದು ವಿಶ್ವ ಪ್ರಜ್ಞೆಯನ್ನು, ವಿಶ್ವ ಮಾನವ ಪ್ರಜ್ಞೆಯನ್ನು, ಸಕಲ ಜೀವಾತ್ಮರಿಗೂ ಲೇಸನು ಬಯಸ್ತಕ್ಕಂಥ ಒಂದು ಪ್ರಜ್ಞೆಯನ್ನು ಇವತ್ತು ಈಶ್ವರಿ ವಿಶ್ವವಿದ್ಯಾಲಯ ಎಲ್ರಿಗೂ ತಿಳಿಸಿ ಹೇಳ್ತಕ್ಕಂತಹ ಮತ್ತು ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅನ್ಯರಿಗೂ ಅಳವಡಿಸಿಕೊಳ್ಳುವ ಪ್ರೇರಣೆ ನೀಡ್ತಕ್ಕಂತಹ ಅನುಭವ ಮತ್ತು ಅನುಭವದ ಒಂದು ಮಾನವೀಯ ಪ್ರಜ್ಞೆಯನ್ನು, ಮಾನವೀಯ ಮೌಲ್ಯಗಳನ್ನು ಇವತ್ತು ಬೋಧಿಸ್ತಾ ಇದೆ. ಹಾಗಾಗಿ ನಾವೆಲ್ಲರೂ ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಹೋಗಿ ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸ್ತಕ್ಕಂಥ ಒಂದು ವಿಶ್ವ ಮಾನವ ಪ್ರಜ್ಞೆಯನ್ನು ಕಲ್ತ್ಕೊಳ್ಳೋಣ, ಈ ಸಮಾಜವನ್ನು ಮೇಲೆತ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾನೆ ವಾಹಿನಿಯ ಎಲ್ಲ ವೀಕ್ಷಕರಿಗೆ ನಾನು ನಮಸ್ಕಾರಗಳನ್ನ ಹೇಳ್ತಾನೆ ಈ ಜ್ಞಾನಾಮೃತ ಸಂಚಿಕೆಗೆ ಇವತ್ತಿಗೆ ನಾನು ಮಂಗಳವನ್ನು ಆಡ್ತೀನಿ. ಓಂ ಶಾಂತಿ, ಓಂ ಶಾಂತಿ.